ಭದ್ರತೆ ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ದೀನ ದಲಿತರ ಹಣವನ್ನ ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮಯ್ಯನವರಿಗೆ ಭ್ರಷ್ಟ ಅಬಕಾರಿ ಸಚಿವ ಅರವಿಂದ್ ತಿಮ್ಮಾಪುರ ಅವರಿಗೆ ಕೊಡಲೇಬೇಕು ಇಡೀ ಸಚಿವ ಸಂಪುಟ ಅವರಿಗೆ ಬೆಂಬಲವಾಗಿ ನಿಂತಿದೆ ಅಂತಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರ ಕೃಷ್ಣಸ್ವಾಮಿ ಅಂತಕ್ಕಂಥವರು ಆರೋಗ್ಯ ಫೋಟೋಗಳ ಸಮೇತ ಒಂದೂವರೆ ಕೋಟಿ ಸಚಿವರಿಗೆ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷದ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಶಾಸಕರೇ, ಸಂಸದರೇ ಮತ್ತು ಮಾಜಿ ಶಾಸಕರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಪತ್ರಕರ್ತ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರುವುದು ಬಹಳ ಅತಿ ಅವಶ್ಯಕವಾಗಿದೆ. ಸಮಸ್ತ ಜನತೆ ಎಚ್ಚರಗೊಳ್ಳಬೇಕಾಗಿದೆ ಮಾತನಾಡಿದ್ದಾರೆ. ಮೊನ್ನೆ ನಡೆದಂತ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು. ಹಗಲು ರಾತ್ರಿ ಪ್ರತಿಭಟನೆ ನಡೀತು ವಿಧಾನಸೌಧದಲ್ಲಿ. ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಹೇಳುವಂಥದ್ದನ್ನ ಕೇಳಿದ್ದೇನೆ. ಇದು ಮನೆ ಮನೆಗೆ ಸರಾಯಿ ತಲುಪಿಸುವುದು, ಆನ್ಲೈನ್ ಸರಾಯಿ ತಲುಪಿಸುವುದು, ಇದು ಒಂದು ಕೆಟ್ಟ ಸಂಪ್ರದಾಯ. ಅನೇಕ ಮಹಿಳೆಯರು ಪ್ರತಿ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಕಮತ್ಗಿ ಇರ್ಬೋದು, ಬೇವೂರವ್ರು ಇರ್ಬೋದು, ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ಈ ಅಂಗಡಿಗಳನ್ನ ಬಂದ್ ಮಾಡ್ರಿ ಅಂತ. ಇವ್ರೇನ್ ಮಾಡ್ತಾರೆ, ಹೊಸ ಅಂಗಡಿ ಚಾಲು ಮಾಡಿಸುವಂತದ್ದು. ಒಂದು ಕಡೆ ರಾಜ್ಯದ ಸಾಲ 7 ಲಕ್ಷ ಕೋಟಿ ಸಾಲ, ಸಿದ್ದರಾಮಯ್ಯನವರ ಕಾಲದಲ್ಲಿ 7 ಲಕ್ಷ ಕೋಟಿ ಸಾಲದ ಭಾರ, ಮತ್ತೊಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ. ಪ್ರತಿಯೊಬ್ಬರು ಕೂಡ ಲೂಟಿ ಹೊಡೆಯೋದಕ್ಕೆ ನಿಂತುಬಿಟ್ಟಾರೆ. ಇಲ್ಲೇ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದ್ರಿ. ಆ ಸೈಟ್ ಹೊಳ್ಳಿ ಕೊಟ್ರ ಮೇಲೂ ಕೂಡ, ಸೈಟ್ ಹೊಳ್ಳಿ ಬಂದ್ರೂ ಕೂಡ ಅವರು ಒಂದು ಯಾವುದೋ ಆರ್ಗನೈಸೇಷನ್ ಒಂದು ಇದನ್ನ ಹಿಡ್ಕೊಂಡು ಕ್ಲೀನ್ ಚೀಟ್ ಬಿ ರಿಪೋರ್ಟ್ ಹಾಕ್ಬಿಟ್ರು.